ಹಾಯ್, ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಿಯಲ್ ಲೈಫಲ್ಲಿ ನಡೆದಂಥ ಒಂದು ಹಾರರ್ ಸ್ಟೋರಿನ ಹೇಳ್ತೀನಿ. ಈ ಸ್ಟೋರಿ ಸ್ಟಾರ್ಟ್ ಆಗೋದು 1840ರಲ್ಲಿ ಬಿಲ್ಡ್ ಮಾಡಿದಂಥ ಒಂದು ಓಲ್ಡ್ ಆಗಿರೋ ಫಾರ್ಮ್ ಹೌಸ್. ಈ ಫಾರ್ಮ್ ಹೌಸ್ ಇರೋದು ಅಮೆರಿಕಾದ ನ್ಯೂಯಾರ್ಕ್ನಲ್ಲಿರುವ ರೂರಲ್ ಅಪ್ಸ್ಟೇಟ್ನಲ್ಲಿ. ಈ ಫಾರ್ಮ್ ಹೌಸ್ ತುಂಬ ಅಂದರೆ ತುಂಬ ಹಳೆಯದು. ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ 180 ವರ್ಷ ಹಳೆಯದು. ಇಷ್ಟು ಓಲ್ಡ್ ಆಗಿರೋ ಈ ಫಾರ್ಮ್ ಹೌಸ್ನಲ್ಲಿ ಯಾವ್ಯಾವ ಘಟನೆ ನಡೆದಿರ್ಬೋದು, ಇಷ್ಟು ಓಲ್ಡ್ ಆಗಿರೋ ಈ ಫಾರ್ಮ್ ಹೌಸ್ನ ಹಿಸ್ಟ್ರಿ ಆದರೂ ಏನಿರ್ಬೋದು, ಇದರೆಲ್ಲದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಲೆಟ್ಸ್ ಕಮ್ ಬ್ಯಾಕ್ ಟು ದಿ ಪ್ರೆಸೆಂಟ್ ಟೈಮ್. ತಾಶಾ ಡಿ ಎಂಬ ಮಹಿಳೆ ಮತ್ತು ಅವಳ ಹಸ್ಬೆಂಡ್ ಇವರು ತುಂಬ ಹ್ಯಾಪಿಯಾದಂಥ ಫ್ಯಾಮಿಲಿ. ಇನ್ಫ್ಯಾಕ್ಟ್ ಇವರ ಮಧ್ಯದಲ್ಲಿ ಯಾವುದೇ ಜಗಳ ಕೂಡ ಇರೋದಿಲ್ಲ. ಜಸ್ಟ್ ಮ್ಯಾರಿಡ್ ಆಗಿರೋ ಕಪಲ್. ಮದುವೆ ಆದಮೇಲೆ ಒಂದು ಮನೇನ ಪರ್ಚೇಸ್ ಮಾಡಬೇಕು ಅಂತ ಮನೇನ ಹುಡುಕ್ತಾ ಇರಬೇಕಾದ್ರೆ ಅವರಿಗೆ ಒಂದು ಮನೆ ಸಿಗುತ್ತೆ. ಅದೇ 1840ರಲ್ಲಿ ಬಿಲ್ಡ್ ಮಾಡಿದಂಥ ಒಂದು ಓಲ್ಡ್ ಹಾಂಟೆಡ್ ಫಾರ್ಮ್ ಹೌಸ್. ಈ ಫಾರ್ಮ್ ಹೌಸ್ ಇಬ್ಬರಿಗೂ ಇಷ್ಟ ಆಗಿದ್ದರಿಂದ ಇದೇ ಮನೆ ಇರಲಿ ಅಂತ ಪರ್ಚೇಸ್ ಮಾಡ್ತಾರೆ. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ತಾವು ಪರ್ಚೇಸ್ ಮಾಡಿದಂಥ ಮನೆ ಎಷ್ಟು ಹಾಂಟೆಡ್ ಅಂತ. ಹೊಸ ಮನೆಗೆ ಶಿಫ್ಟ್ ಆಗಿದ್ವಿ ಅಂತ ತುಂಬ ಖುಷಿಯಿಂದ ಇರ್ತಾರೆ. ಎವ್ರಿಥಿಂಗ್ ಈಸ್ ಕಂಪ್ಲೀಟ್ಲಿ ಫೈನ್. ಆದರೆ ಈ ಮನೆ ತುಂಬ ಹಳೆದಾಗಿದ್ದ ಕಾರಣ ಈ ಮನೆನ ರಿನೋವೇಷನ್ ಮಾಡಬೇಕು ಅಂತ ಈ ಕಪಲ್ ರಿನೋವೇಷನ್ ಸ್ಟಾರ್ಟ್ ಮಾಡ್ತಾರೆ. ಕೆಲಸ ಏನೋ ಸ್ಟಾರ್ಟ್ ಆಯಿತು. ಆದರೆ ಇಲ್ಲಿಂದನೇ ನೋಡಿ ಮನೆಯಲ್ಲಿ ಬಹಳ ವಿಚಿತ್ರವಾದ ಕ್ರೀಪಿ ಅನ್ಯೂಸುವಲ್ ಘಟನೆ ನಡೆಯಲಿಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಇದಕ್ಕಿಂತ ಕ್ರೀಪಿ ಇನ್ಸಿಡೆಂಟ್ ಏನೆಂದರೆ, ಈ ಮನೆಯಲ್ಲಿ ಅನ್ಎಕ್ಸ್ಪ್ಲೇನೇಬಲ್, ಊಹೆ ಮಾಡಲಿಕ್ಕೂ ಆಗದಂಥ ಘಟನೆ ತಾಶಾಳ ಮುಂದೆ ನಡೆಯಲಿಕ್ಕೆ ಸ್ಟಾರ್ಟ್ ಆಯಿತು. ತಾಶಾ ಮನೆಯಲ್ಲಿ ಒಬ್ಬಳೇ ಇದ್ದಾಗ ತನ್ನ ಪಡೆಗೆ ತಾನು ಅಡುಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಪಾತ್ರೆ ತನ್ನಿಂದ ತಾನು ಬೀಳೋದು ಕಿವಿಯಲ್ಲಿ ಬಂದು ಏನೋ ಹೇಳಿದ ಹಾಗೆ ತಾಶಾ ಎಕ್ಸ್ಪೀರಿಯನ್ಸ್ ಮಾಡ್ತಾಳೆ. ತಾಶಾ ಅವಳಿಗಾದಂಥ ಭಯಾನಕ ಎಕ್ಸ್ಪೀರಿಯನ್ಸನ್ನು ತನ್ನ ಗಂಡನಿಗೂ ಕೂಡ ಶೇರ್ ಮಾಡ್ತಾಳೆ. ಆದರೆ ಎಷ್ಟೇ ಬಾರಿ ಹೇಳಿದ್ರೂ ಕೂಡ ಗಂಡ ಈ ವಿಷಯನ ನಂಬ್ತಾನೆ ಇರಲಿಲ್ಲ. ನೀನು ಹೊಸ ಮನೆಗೆ ಹೊಸ ಪ್ಲೇಸ್ಗೆ ಬಂದಿದ್ದೀಯಾ, ಹಾಗಾಗಿ ನಿನಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರಬೇಕು, ಏನೂ ತಲೆ ಕೆಡಿಸ್ಕೋಬೇಡ, ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತೀಯ ಅಂತ ಹೇಳಿ ತಾಶಾಳಿಗೆ ಸಮಾಧಾನ ಮಾಡ್ತಾನೆ. ಆದ್ದರಿಂದ ತಾಶಾ ಫೈನಲಿ ಡಿಸೈಡ್ ಮಾಡ್ತಾಳೆ, ನಮ್ಮ ಮನೆಯಲ್ಲಿ ನಡೀತಾ ಇದ್ದಂಥ ಕ್ರೀಪಿ ಅನ್ಯೂಸುವಲ್ ಘಟನೆ ನೋಡಿ ನಮ್ಮ ಮನೆಯಲ್ಲಿ ಏನೋ ಇದೆ, ಮತ್ತು ಇದೇ ರೀತಿ ಅನ್ಯೂಸುವಲ್ ಘಟನೆ ರಿಪೀಟ್ ಆದಾಗ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅಟ್ಲೀಸ್ಟ್ ಆಗ್ಲಾದರೂ ಕೂಡ ನನ್ನ ಗಂಡ ನನ್ನನ್ನು ನಂಬೋದು ಅಂತ ಯೋಚನೆ ಮಾಡ್ತಾಳೆ. ತಾಶಾಗೆ ಅನಿಸ್ತಾ ಇರುತ್ತೆ, ದೇರ್ ಈಸ್ ಸಮಥಿಂಗ್ ಇಸ್ ರಾಂಗ್ ವಿತ್ ದಟ್ ಹೌಸ್. ಒಂದಿನ ತಾಶಾ ಮನೆಯಲ್ಲಿ ಒಬ್ಬಳೇ ಇದ್ದಾಗ ಮನೆ ಗೋಡೆ ಮೇಲೆ ನೇತು ಹಾಕಿದ್ದ ಫೋಟೋ ಫ್ರೇಮ್ ತನ್ನಿಂದ ತಾನೇ ಕೆಳಗೆ ಬೀಳುತ್ತೆ. ಈ ಘಟನೆ ನೋಡಿದಂಥ ತಾಶಾ ಅರ್ಥ ಮಾಡ್ಕೊತಾಳೆ, ಸಮಥಿಂಗ್ ಇಸ್ ರಾಂಗ್. ತಕ್ಷಣ ತನ್ನ ಫೋನ್ನ ತಗೊಂಡು ರೆಕಾರ್ಡ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಈ ವಿಡಿಯೋ ಕ್ಲಿಪ್ಪಲ್ಲಿ ತಾಶಾ ಫೋಟೋ ಫ್ರೇಮ್ ಬಿದ್ದ ನಂತರ ರೆಕಾರ್ಡ್ ಮಾಡಲಿಕ್ಕೆ ಶುರು ಮಾಡಿದಾಗ ಇದ್ದಕ್ಕಿದ್ದಂತೆ ಪಕ್ಕದ ಕೊನೆ ಡೋರ್ ತಾನಾಗೆ ಓಪನ್ ಆಗಿ ತಾನಾಗೆ ಕ್ಲೋಸ್ ಆಗುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ಯಾರೂ ಇಲ್ಲ ಅಂತ. ಮನೆಯಲ್ಲಿ ಯಾವುದೇ ರೀತಿ ಗಾಳಿ ಬೀಸ್ತಾ ಇಲ್ಲ. ಡೋರ್ ಕೂಡ ರಿಯಲಿ ಹೆವಿ ಇದೆ. See, and you think I'm crazy. The first time I'm here by myself, there's a picture on the floor, and it just... ಮುಂದೆ ಈ ಅನ್ಯೂಸುವಲ್ ಆಕ್ಟಿವಿಟಿ ತುಂಬ ಹೆಚ್ಚಾಗ್ತಾ ಹೋಯಿತು. ತಾಶಾಳ ಮನೆಯಲ್ಲಿ ಸಾಕಿದ್ದ ಫ್ಯಾಮಿಲಿ ನಾಯಿ ಏನೋ ರೀಸನ್ ಇಲ್ಲದೆ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತೆ. ಇನ್ಫ್ಯಾಕ್ಟ್ ಆ ನಾಯಿ ವಿಯರ್ಡ್ ಆಗಿ ವರ್ತಿಸ್ಲಿಕ್ಕೆ ಶುರು ಮಾಡ್ತೆ. ಐ ಥಿಂಕ್ ಅವರ ಸುತ್ತಮುತ್ತ ಯಾರೋ ಇರಬೇಕು ಅಂತ ಆ ನಾಯಿ ಆ ರೀತಿ ವರ್ತಿಸ್ತಾ ಇರಬೇಕು. ಇಟ್ಟಂಥ ವಸ್ತು ಇದ್ದಕ್ಕಿದ್ದಂತೆ ಬೀಳೋದು, ಇಲ್ಲಿ ತನಕ ಎಲ್ಲ ರಿಯಲಿ ಗುಡ್. ಆದರೆ ಯಾವಾಗ ಮನೆ ಫ್ಯಾಮಿಲಿ ನಾಯಿ ವಿಯರ್ಡಾಗಿ ವರ್ತಿಸಲಿಕ್ಕೆ ಸ್ಟಾರ್ಟ್ ಮಾಡ್ತು, ಕ್ಲಿಯರ್ ಆಗಿ ರಿಯಲೈಸ್ ಆಯಿತು ಮನೆಯಲ್ಲಿ ಏನೋ ವಿಚಿತ್ರ ನಡೀತಾ ಇದೆ. ಲೈಕ್ ಏನೋ ಸಮ್ ಕೈಂಡ್ ಆಫ್ ರಿಲೀಸ್ನ ಆ ನಾಯಿ ಸೆನ್ಸ್ ಮಾಡ್ತಾ ಇದೆ. ಮತ್ತು ಸ್ವಲ್ಪ ದಿನ ನಂತರ ತಾಶಾ ಮನೆಯಲ್ಲಿ ಒಬ್ಬಳೇ ಇದ್ದಾಗ ತನ್ನ ಫ್ಯಾಮಿಲಿ ಮೆಂಬರ್ ಅಂತ ನಾಯಿ ಜೊತೆ ಆಟ ಆಡ್ತಾ ಇರ್ತಾಳೆ. ಆ ಕೋಲ್ಡ್ ಆಗಿರೋ ವೆದರ್ನಲ್ಲಿ ನಾಯಿ ಜೊತೆ ಆಟ ಆಡ್ತಾ ತುಂಬ ಹ್ಯಾಪಿಯಾದ ಮೂಮೆಂಟ್ನಲ್ಲಿ ಇರ್ತಾಳೆ. ಹಾಗೆ ತನ್ನ ಮೊಬೈಲ್ನಲ್ಲಿ ತಾಶಾ ಈ ಹ್ಯಾಪಿ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿ ತನ್ನ ಫ್ರೆಂಡ್ಗೆ ಕೂಡ ಶೇರ್ ಮಾಡ್ತಾಳೆ. ಎಂಟೈರ್ ವಿಡಿಯೋದಲ್ಲಿ ತಾಶಾ ತುಂಬ ಹ್ಯಾಪಿಯಾಗಿ ಫನ್ ಆ್ಯಂಡ್ ಜಾಯ್ಫುಲ್ ಆಗಿ ಇರ್ತಾಳೆ. Look at them destroying the living room over one toy.
silly. ಈ ವಿಡಿಯೋನ ನೀವು ಕ್ಲಿಯರ್ ಆಗಿ ನೋಡಿದ್ರೆ ನೀವು ಗಮನಿಸಿರ್ತೀರ. ಈ ವಿಡಿಯೋನ ತಾಶಾ ತನ್ನ ಫ್ರೆಂಡ್ಗೆ ಸ್ನ್ಯಾಪ್ಚಾಟಲ್ಲಿ ಶೇರ್ ಮಾಡಿದಾಗ ಸ್ವಲ್ಪ ಸಮಯದ ನಂತರ ಈ ವಿಡಿಯೋ ನೋಡಿದಂಥ ಫ್ರೆಂಡ್ ರಿಪ್ಲೈ ಮಾಡ್ತಾನೆ. ಈ ವಿಡಿಯೋದಲ್ಲಿ ನಾಯಿಯ ಎಡಗಡೆ ಏನೋ ಒಂದು ಕ್ರಿಯೇಚರ್ ಗೋಡೆ ಮೇಲೆ ಪಾಸ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಇದನ್ನು ನೋಡಿದಂಥ ತಾಶಾ ತುಂಬ ಭಯ ಬಿದ್ದು ಆ ವಿಡಿಯೋನ ಮತ್ತೆ ನೋಡಿದಾಗ ಅವಳು ಕೂಡ ಆ ಶಾಡನ್ನು ನೋಡ್ತಾಳೆ. ನನಗೆ ಗೊತ್ತು ಈ ವಿಡಿಯೋ ನಂಬಲಿಕ್ಕೆ ಅಷ್ಟೊಂದು ಪ್ರಾಮಿಸಿಂಗ್ ಆಗಿಲ್ಲ ಅಂತ. ಆದರೆ ಮುಂದೆ ಆದಂಥ ಘಟನೆ ಈ ಫಾರ್ಮ್ ಹೌಸ್ನಲ್ಲಿ ಡೈರೆಕ್ಟಾಗಿ ಪ್ಯಾರಾನಾರ್ಮಲ್ ಶಾಡನ್ನು ಕ್ಯಾಪ್ಚರ್ ಆದ ವಿಡಿಯೋ ನೀವು ನೋಡ್ಬೋದು. ಇದು ಮಿಡ್ ನೈಟಲ್ಲಿ ನಡೆದಂಥ ಘಟನೆ. ತಾಶಾ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ. ಗಂಡ ಆಫೀಸ್ನಲ್ಲಿ ವರ್ಕ್ ಇದೆ ಅಂತ ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ತಾಶಾಳಿಗೆ ಬೇಗ ಮಲ್ಕೊ ಅಂತ ಹೇಳಿದ್ದ. ಸರಿ, ಗಂಡ ಬರೋದು ಲೇಟ್ ಆಗುತ್ತೆ ಅಂತ ತನ್ನ ಎಲ್ಲ ಕೆಲಸನ ಮುಗಿಸಿ ತಾಶಾ ಬೇಗ ಮಲ್ಕೋತಾಳೆ. ಗಂಟೆ 2 ಆಗುತ್ತೆ. ಮಿಡ್ ನೈಟಲ್ಲಿ ಯಾರೋ ಮನೆಯ ಕಾಲಿಂಗ್ ಬೆಲ್ ಮತ್ತು ಡೋರ್ನ ನಾಕ್ ಮಾಡೋ ಥರ ಸೌಂಡ್ ಕೇಳುತ್ತೆ. ಎಚ್ಚರಗೊಂಡ ತಾಶಾ ಮೊದಲು ಡೋರ್ನ ವಿಂಡೋಯಿಂದ ನೋಡ್ತಾಳೆ. ಯಾರೂ ಕಾಣ್ತಾ ಇರೋದಿಲ್ಲ. ತಕ್ಷಣ ತನ್ನ ಗಂಡನಿಗೆ ಕಾಲ್ ಮಾಡ್ತಾಳೆ. ಕಾಲ್ ಪಿಕ್ ಮಾಡಿದಂಥ ಗಂಡ, ಇಲ್ಲ, ನಾನಿನ್ನೂ ಮನೆಗೆ ಬಂದಿಲ್ಲ, ಇವತ್ತು ಮನೆಗೆ ಬರೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ತುಂಬ ಭಯ ಆದಂಥ ತಾಶಾ ಆ ಮಿಡ್ ನೈಟಲ್ಲಿ ತಕ್ಷಣ ಡೋರ್ಬೆಲ್ ಕ್ಯಾಮ್ರಾದ ಫುಟೇಜನ್ನು ಚೆಕ್ ಮಾಡ್ತಾಳೆ. ತಾಶಾ ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತಾಳೆ, ಯಾರೋ ಡೋರ್ನ ನಾಕ್ ಮಾಡಿದ್ದು ಅಂತ. ನೀವೇ ಇಮ್ಯಾಜಿನ್ ಮಾಡಿ, ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನೈಟ್ ಟೈಮಲ್ಲಿ ನೀವು ಮಲಗಿದ್ದಾಗ ಮಿಡ್ ನೈಟಲ್ಲಿ ಯಾರೋ ಡೋರ್ನ ನಾಕ್ ಮಾಡ್ತಾರೆ. ಆಗ ನೀವೇನು ಮಾಡ್ತೀರಾ? ಹೋಗಿ ಡೋರ್ನ ಓಪನ್ ಮಾಡ್ತೀರಾ? ಒಂದು ವೇಳೆ ಡೋರ್ನ ಓಪನ್ ಮಾಡಿ ನೋಡಿದಾಗ ಯಾರೂ ಇಲ್ಲ ಅಂದರೆ ನೋಡಿ, ಇಮ್ಯಾಜಿನ್ ಮಾಡೋಕ್ಕೆ ಭಯ ಆಗುತ್ತೆ. ರಿಯಲ್ ಆಗಿ ಇದು ನೋಡಿದ್ರೆ ಇದೇ ಇನ್ಸಿಡೆಂಟ್ ತಾಶಾಳಿಗೆ ರಿಯಲ್ ಲೈಫಲ್ಲಿ ಆಗಿರುವಂಥದ್ದು. ಈಗ ತಾಶಾ ಯಾವಾಗ ಈ ಡೋರ್ಬೆಲ್ ಕ್ಯಾಮ್ರಾ ನೋಡ್ತಾಳೋ ಲಿಟ್ರಲಿ ಶಾಕ್ ಆಗ್ತಾಳೆ. ಆ ಕ್ಯಾಮ್ರಾದಲ್ಲಿ ಸರಿಯಾದ ಭಯಾನಕ ವಿಡಿಯೋ ಇದೆ. ಬ್ಲ್ಯಾಕ್ ಶಾಡೋ ಥರ ಕಾಣುವ ಆಕೃತಿ ನಿಧಾನವಾಗಿ ಬಂದು ಸ್ವಲ್ಪ ಸೆಕೆಂಡ್ಗಳ ಕಾಲ ಅಲ್ಲಿ ಕುಳಿತು ನಂತರ ತಾನಾಗಿ ಅಲ್ಲಿಂದ ಎದ್ದು ಹೋಗ್ತಾ ಇದೆ. ಈ ಬ್ಲ್ಯಾಕ್ ಶಾಡೋ ಫಿಗರ್ನ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಕಂಡುಬರುತ್ತದೆ. ದಿಸ್ ಇಸ್ ದಿ ಕ್ರೀಪಿಯಸ್ಟ್ ಥಿಂಗ್ಸ್ ಅನ್ನು ತಾಶಾ ಇಲ್ಲಿ ತನಕ ನೋಡದೇ ಇರೋ ದೃಶ್ಯ ಕ್ಯಾಮ್ರಾದಲ್ಲಿ ನೋಡ್ತಾಳೆ. ಇದೇ ಥರ ಸ್ಕೇರಿಯಸ್ಟ್ ಇನ್ಸಿಡೆಂಟ್ ತಾಶಾಳ ಮನೆಯಲ್ಲಿ ನಡೆದಿದೆ. ನಾನು ಯಾವಾಗ ತಾಶಾಳ ಸ್ಟೋರಿನ ರಿಸರ್ಚ್ ಮಾಡ್ತಾ ನನಗೆ ಅರ್ಥ ಆದ ವಿಷಯ ಏನೆಂದರೆ, ಈ ಫಾರ್ಮ್ ಹೌಸ್ ಕಟ್ಟಿ ಸುಮಾರು ವರ್ಷ ಆಗಿದ್ದರಿಂದ ಈ ಫಾರ್ಮ್ ಹೌಸ್ನಲ್ಲಿ ಯಾರೂ ವಾಸ ಇಲ್ಲದ ಕಾರಣ ನೆಗೆಟಿವ್ ಎನರ್ಜಿ ಬಂದು ಸೇರಿರ್ಬೋದು. ಆನಂತರ ತಾಶಾ ಫ್ಯಾಮಿಲಿ ಇಲ್ಲಿ ಸ್ಟೇ ಆದಾಗ ಅವರಿಗೆ ಈ ರೀತಿ ಭಯಾನಕ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಈ ಮನೆಯಲ್ಲಿ ಅಂಥ ರಹಸ್ಯ ಏನೂ ಇಲ್ಲ. ಆದರೆ ಈ ಫಾರ್ಮ್ ಹೌಸ್ ನಾರ್ಮಲ್ ಹೌಸ್ ಅಂತೂ ಅಲ್ಲ. ಸುಮಾರು ವರ್ಷ ಯಾರು ವಾಸ ಆಗದೆ ಇರೋದ್ರಿಂದ ನೆಗೆಟಿವ್ ಎನರ್ಜಿ ಬಂದು ಸೇರಿರ್ಬೋದು. ಇದೇ ನೆಗೆಟಿವ್ ಎನರ್ಜಿ ನೆರಳಿನ ಆಕೃತಿಯಲ್ಲಿ ಅಲೆದಾಡ್ತಾ 180 ವರ್ಷ ಹಳೆದಾಗಿರುವ ಈ ಫಾರ್ಮ್ ಹೌಸ್ನ ಹಾಟ್ ಮಾಡ್ತಾ ಇದೆ. ನೀವು ಈ ವಿಡಿಯೋನ ನಂಬೋದು ಬಿಡೋದು ನಿಮ್ಮಿಷ್ಟ. ಆದರೆ ಈ ಕ್ಲಿಪ್ಪಲ್ಲಿ ತೋರಿಸುವ ಎವಿಡೆನ್ಸ್ ಕ್ಲಿಯರ್ ಆಗಿ ಹೇಳುತ್ತೆ 1814 ಫಾರ್ಮ್ ಹೌಸ್ ಇಸ್ ವೆರಿ ಹಾಂಟೆಡ್. ಒಂದು ಪ್ಲೇಸ್ ಅಥವಾ ಹೌಸನ್ನು ಹಾಂಟೆಡ್ ಅಂತ ಕನ್ಸಿಡರ್ ಮಾಡಿದಾಗ ಅಲ್ಲಿ ಯಾವ ಥರ ಪ್ಯಾರಾನಾರ್ಮಲ್ ಎಂಟಿಟಿ ಪ್ರೆಸೆನ್ಸ್ ಇದೆ, ಈ ಸೂಪರ್ ನ್ಯಾಚುರಲ್ ಎಂಟಿಟಿ ಅಂಥ ಪ್ಲೇಸಲ್ಲಿ ಪರ್ಮನೆಂಟ್ ಆಗಿ ನೆಲೆಸಿರ್ಬೋದು. ಈ ಹಾಂಟೆಡ್ ಪ್ಲೇಸ್ ಎಷ್ಟು ಹಾರಿಫೈ ಆಗಿದೆ ಅಂತ ತಿಳಿಯೋದು ಆ ಹಾಂಟೆಡ್ ಪ್ಲೇಸ್ ಅಥವಾ ಹೌಸ್ನಲ್ಲಿ ಯಾವ ರೀತಿ ಸ್ಪಿರಿಟ್ ವಾಸವಾಗುತ್ತೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ಇಟ್ ಇಸ್ ಗುಡ್ ಸ್ಪಿರಿಟ್, ಆ ಪ್ಲೇಸ್ ಅಷ್ಟು ಹಾರಿಫೈ ಆಗಿರಲ್ಲ. ಬಟ್ ಅಲ್ಲಿರುವಂಥ ಸ್ಪಿರಿಟ್ ಇವಿಲ್ ಸ್ಪಿರಿಟ್ ಆಗಿದ್ರೆ ಆ ಮನೆಯಿಂದ ನೀವು ಆದಷ್ಟು ದೂರ ಇರಬೇಕು. ಆ ರೀತಿ ಇವಿಲ್ ಸ್ಪಿರಿಟ್ ಆ ಮನೆಯಲ್ಲಿ ಇರಬೇಕಾದ್ರೆ ಅದರಿಂದ ಬೇರೆ ಬೇರೆ ರೀಸನ್ ಇರ್ಬೋದು. ಎಕ್ಸಾಂಪಲ್ ಆಗಿ ಆ ಮನೆಯಲ್ಲಿ ಯಾರಾದರೂ ಡೆತ್ ಆಗಿರ್ಬೋದು, ಇಲ್ಲ ಆ ಮನೆ ಕೆಳಗೆ ಮೊದಲು ಸ್ಮಶಾನ ಇದ್ದಿರ್ಬೋದು. ಹಾಗಾಗಿ ಮಲ್ಟಿಪಲ್ ಸ್ಪಿರಿಟ್ ಅಲ್ಲಿ ವಾಸವಾಗಿರ್ಬೋದು, ಇಲ್ಲ ಹೊರಗಿನಿಂದ ಫಾಲೋ ಮಾಡ್ತಾ ಬಂದು ಮನೆಗೆ ಸೇರಿರ್ಬೋದು. ನೀವು ಕೇಳ್ಬೋದು, ಈ ಎಲ್ಲ ಕೇಸ್ನ ನೋಡಿದಾಗ ನಮಗೆ ಹೇಗೆ ಗೊತ್ತಾಗುತ್ತೆ ಆ ಮನೆ ಹಾಂಟೆಡ್ ಆಗಿದೆ ಅಂತ? ಹೌ ಟು ನೋ ಇಫ್ ಅ ಹೌಸ್ ಇಸ್ ಹಾಂಟೆಡ್? ನಾನು ರಿಸರ್ಚ್ ಮಾಡಿದ ಪ್ರಕಾರ ಪಾಪ್ಯುಲರ್ ಆರ್ಟಿಕಲ್ ಮತ್ತು ನ್ಯೂಯಾರ್ಕ್ನ ಪ್ಯಾರಾನಾರ್ಮಲ್ ಸೊಸೈಟಿ ರಿಸರ್ಚ್ ಪೇಪರ್ನ ಓದಿದ ಮೇಲೆ ನನಗೆ ಗೊತ್ತಾದ ವಿಷಯ, ಎವ್ರಿ ಹಾಂಟೆಡ್ ಹೌಸ್ನಲ್ಲಿ ಕಾಮನ್ ಆಗಿರೋ ವಿಷಯ ಏನೆಂದರೆ ಸಮ್ ಸೈನ್ಸ್ ಆ್ಯಂಡ್ ಸಿಗ್ನಲ್ಗಳು ಕಾಮನ್ ಆಗಿ ಕಂಡುಬರುತ್ತದೆ. ಎವ್ರಿ ಪಾಳಬಿದ್ದ ಹಾಂಟೆಡ್ ಹೌಸ್ನಲ್ಲಿ ನೀವು ಕಾಮನ್ ಆಗಿ ಇಂಥ ವಿಷಯ ಕಾಣ್ಬೋದು. ಇನ್ ಕೇಸ್ ನೀವು ಅಂಥ ಮನೆಯಲ್ಲಿ ಸ್ಟೇ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಮನೆ ಹಾಂಟೆಡ್ ಆಗಿದೆ ಅಂತ. ಪ್ರತಿ ಹಾಂಟೆಡ್ ಹೌಸ್ನಲ್ಲಿ ಒಂಥರ ವಿಚಿತ್ರವಾದ ಬ್ಯಾಡ್ ಸ್ಮೆಲ್ ಇರುತ್ತದೆ. ಇಂಥ ವಾಸನೆ ಯಾವುದೇ ಸೋರ್ಸಿಂದ ಅಥವಾ ಯಾರಿಂದಲೂ ಬಂದದಲ್ಲ, ಒಂಥರ ವಿಚಿತ್ರ ಮತ್ತು ವಿಶಿಷ್ಟ ವಾಸನೆ ಬರ್ತಾ ಇರುತ್ತೆ.
ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ ಯುನಿಕ್ ಪ್ಯಾಂಟಮ್ ಸೆಂಟ್ನ ವಾಸನೆ ಬರ್ತಾ ಇರುತ್ತೆ. ನೋಡಿ, ಈ ಪ್ರೊಫೆಷ್ನಲ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಮತ್ತು ಪ್ಯಾರಾಸೈಕಾಲಜಿಸ್ಟ್ ಯಾವಾಗ ಹಾಂಟೆಡ್ ಹೌಸ್ಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಅವರಿಗೆ ಪ್ಯಾಂಟಮ್ ಸ್ಮೆಲ್ನ ವಾಸನೆ ಕಾಮನ್ ಆಗಿ ಕಂಡುಬರುತ್ತದೆ. ಇದರಿಂದ ಗೊತ್ತಾಗುತ್ತೆ ಆ ಮನೆಯಲ್ಲಿ ಡಿಮನ್ನ ಎಂಟಿಟಿ ಪ್ರೆಸೆನ್ಸ್ ಇದೆ. ಹಾಗಾಗಿ ಈ ಥರ ಸ್ಮೆಲ್ ಬರ್ತಾ ಇರುತ್ತೆ. There's this awful smell like rotting meat. It moves around the house. What is it? Minor rancid smells could indicate some type of demonic activity. ನೀವು ಸ್ಟೇ ಮಾಡಿರೋ ಮನೆಯಲ್ಲಿ ಇದೇ ಥರ ಸ್ಮೆಲ್ ಬಂದರೆ ಏನು ಮಾಡ್ತೀರಾ? ಕಮೆಂಟ್ ಮಾಡಿ. ಬೆಟರ್ ಆ ಮನೆಯನ್ನು ಚೇಂಜ್ ಮಾಡಬೇಕು, ಇಲ್ಲ ಪೂಜೆನೋ ಅಥವಾ ದಿಗ್ಬಂಧನ ಮಾಡಿಸ್ಬೇಕು. ದೇರ್ ಈಸ್ ನೋ ಚಾಯ್ಸ್. ಟೈಮ್ ಔಟ್ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.